ಇಬ್ಬರ್ಲಕ್ಕಿ, ಒಂದು ಕುಮಾರಸ್ವಾಮಿ, ಒಂದು ಬಂಡೆ ಬಗಾಚಮ್ರಿ. ಯಾಕಂದ್ರೆ ಕುಮಾರಸ್ವಾಮಿ ಫಸ್ಟ್ ಟೈಮ್ ಗೆದ್ದಿ ಚೀಫ್ ಮಿನಿಸ್ಟರು, ನಾ ಇಂಡಿಪೆಂಡೆಂಟ್ ಗೆದ್ದಿ ಮಂತ್ರಿ. ಎರಡು 2018ರಲ್ಲಿ ನಿನ್ನ ಮನೆಗೆ ಬಂದು ನಾನು ಕುಮಾರಸ್ವಾಮಿ ಇಬ್ರು ನಿನಗೆ ಮಂತ್ರಿ ಮಾಡಿದ ಮೇಲೆ ನಾನು ಮಂತ್ರಿ ಮಾಡು ಅಂತೇಳಿ ನಿನ್ನ ಮನೆಗೆ ಕುಂತ ಹೇಳಿ ಬಂದೆವು. ನಾವು ಹೇಳಿದೇವಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಟೈಮ್ ಫ್ಯಾಕ್ಟ್ರಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನೀ ಹೇಳ್ದಪ್ಲೆ ನಾವೆಲ್ಲ ಗೆದ್ದಾಗೆಲ್ಲ ಸೀದಾ ಮಂತ್ರಿನೇ ಆಗ್ಲತ್ತಿದ್ದೆವು. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖೋಬಾ ಅವರು, ನಮ್ಮ ಶಾಂತಲಿಂಗ ಸವಳ್ಗಿ ಅವರು, ಮತ್ತು ಈ ಕಡೆ ನಮ್ಮ ಜಿಲ್ಲಾಧ್ಯಕ್ಷರು, ಅವ್ರದ್ದು ದೊಡ್ಡ ಇತಿಹಾಸ ಅದ. ಈಗ ಅವ್ರ ಮನೆಗೆ ಹೋಗಿ ಬಂದೆವು. ಅವ್ರ ಅಪ್ಪರು ಅಲ್ಲಿ ಫೋಟೋಗಳವ, ದೇವೇಗೌಡರು ಬಂದಿಂದು, ಕುಮಾರಸ್ವಾಮಿ ಅವ್ರು ಬಂದಿಂದು, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರು ಹೋಗಿಂದು 3 ಪೀಳಿಗೆಗೆ ನೋಡಿದ್ರು ಅವರು. ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಭಾಳ ದಿವಸದಿಂದ ನಮ್ಮ JDSನಲ್ಲಿ ಈ ಪಾರ್ಟಿ ಆ್ಯಕ್ಟಿವಿಟೀಸ್ ಏನದಲ್ಲ ಜಾಸ್ತಿ ಇರಲಿಲ್ಲ. ಇದು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ನಾವು ಮಾಡ್ತಾನೆ ಇದ್ದೀವಿ. ಆದರೆ ಕುಮಾರಣ್ಣವರು ಇವತ್ತು ಕೇಂದ್ರ ಸಚಿವರಾದ ಮೇಲೆ ಕರೆಸಬೇಕು ಎಂಬ ನಿಟ್ಟಿನಲ್ಲಿ ಹಂಬಲದಲ್ಲಿ ನಮ್ಮ ಜನ ಎಲ್ಲ ಇದ್ದಾರೆ. ಆದರೆ ಇನ್ನೂ ಸಮಯ ಬಂದಿಲ್ಲ. ಆದರೂ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಸಂಘಟನೆ ಮಾಡಬೇಕು, ನಮ್ಮ ಪಕ್ಷಕ್ಕೆ ಯುವ ಘಟಕದಿಂದ ಎಲ್ಲರಿಗೆ ನಾವೆಲ್ಲ ಸೀನಿಯರು ಜೊತೆಯಲ್ಲಿ ಒಗ್ಗೂಡ್ಕೊಂಡು ಮುಂದಿನ ದಿನಗಳಲ್ಲಿ, ಯಾಕಂದರೆ ಇವತ್ತು ಕುಮಾರಸ್ವಾಮಿಯವರು ಒಂದು ಸ್ವಲ್ಪ ಕೇಂದ್ರ ಸರ್ಕಾರ ಮತ್ತು ಇಡೀ ದೇಶ ನೋಡಬೇಕಾಗಿದೆ. ಭಾರತ ದೇಶದಲ್ಲಿ ಇವತ್ತು ನೋಡಿ, ನಿನ್ನೆ ದುಬೈದಲ್ಲಿದ್ದರು ಅವರು, ಹೋದ ವಾರ ಒರಿಸ್ಸಾ ಆ ಕಡೆ ಎಲ್ಲ ಹೋಗಿದ್ರು. ಹಾಗಾಗಿ ಈ ಒಂದು ಪಕ್ಷ ಸಂಘಟನೆ ಮಾಡಿರೋಂಥ ಒಂದು ಚುಕ್ಕಾಣಿ ಹಿಡ್ದು ಇದಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಏನು ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರ, ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೆ ಇನ್ನೂ ಶಕ್ತಿ ಸಿಗಲಿ ಅಂತೇಳಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ.